ದೇವಲಪಲ್ಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ವರ್ಷಗಳ ಕಾಲ ನಿಷ್ಠೆ ಹಾಗೂ ಸಕ್ರಿಯವಾಗಿ ಸರ್ಕಾರಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಹನುಮಪ್ಪ ಅವರಿಗೆ ಈ ದಿನ ಆತ್ಮೀಯ ಸನ್ಮಾನ ಹಾಗೂ ಬೀಳ್ಕೊಡುಗೆ ನೀಡಲಾಯಿತು. ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಶಾಲಾ ಸಿಬ್ಬಂದಿ, ಎಸ್ಡಿಎಂಸಿ ಪದಾಧಿಕಾರಿಗಳು, ಕ್ಲಸ್ಟರ್ ಶಿಕ್ಷಕರು, ಹಳೆ ವಿದ್ಯಾರ್ಥಿಗಳು ಹಾಗೂ ದೇವಲಪಲ್ಲಿ ಗ್ರಾಮಸ್ಥರು ಭಾಗವಹಿಸಿದ್ದರು. ಅವರ ಸ್ನೇಹಿತರ ಬಳಗ, ಕುಟುಂಬದ ಸಂಬಂಧಿಕರು ಹಾಗೂ ಶಿಕ್ಷಕ ವೃಂದದವರೊಂದಿಗೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ರಮೇಶ್, ಕೆಎಂಎಫ್ ನಿರ್ದೇಶಕರಾದ ಕೆಕೆ ಮಂಜುನಾಥ ರೆಡ್ಡಿ, ದಿಂಬಾಲ ಅಶೋಕ್, ಸಂಜಯ್ ರೆಡ್ಡಿ, ಯುವ ಮುಖಂಡ ಕಲ್ಲೂರು ರತ್ನಪ್ಪ, ಗೌನಿಪಲ್ಲಿ ರಮೇಶ್, ಸರ್ಕಾರಿ ನೌಕರರ ಸಂಘದ ನಿವೃತ್ತ ಅಧ್ಯಕ್ಷರಾದ ಭಂಗವಾದಿ ನಾಗರಾಜ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ತೂಪಲ್ಲಿ ನಾರಾಯಣಸ್ವಾಮಿ, ನೌಕರರ ಸಂಘದ ಹಾಲಿ ಅಧ್ಯಕ್ಷರಾದ ಬೈರೇಗೌಡ, ಗೋವಿಂದ ರೆಡ್ಡಿ ಹಾಗೂ ಸುರೇಶ್ ಕುಮಾರ್ ಸೇರಿದಂತೆ ಹಲವಾರು ಮುಖಂಡರು, ಸಾರ್ವಜನಿಕರು ಮತ್ತು ಅಭಿಮಾನಿಗಳು ಭಾಗವಹಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮಕ್ಕೆ ಬಂದಿದ್ದ ಎಲ್ಲರಿಗೂ ಭೋಜನದ ವ್ಯವಸ್ಥೆ ಮಾಡಲಾಗಿದ್ದು, ಸಮಾರಂಭವು ಅತ್ಯಂತ ಸಂಭ್ರಮ ಮತ್ತು ವಿಜೃಂಭಣೆಯಿಂದ ಯಶಸ್ವಿಯಾಗಿ ನೆರವೇರಿತು. ಮುಂದೆ ನೋಡಿ ಸರ್. ಓಕೆ, ಮುಂದೆ ನೋಡಿ. ಅಂಜಣ್ಣ ನಿಂತು ಟೈಮ್ ಆಗಿದೆ. 12 ಗಂಟೆಗೆ ನೀಡ್ತಾ ಇದ್ದಾರೆ. ಅದನ್ನೆಲ್ಲ ಬಳಸಿಕೊಂಡು ನಾವು ಇವತ್ತು ಏನು ಹನುಮಪ್ಪ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದಾರೆ, ಆ ಒಂದು ಗುರುತು ನಮಗೂ ಬರಬೇಕು ಅಂದ್ರೆ ಕೂಡ ನಾವು ನಿಷ್ಪಕ್ಷವಾಗಿ ಶಾಲೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನ ಕಲಿಸೋದ್ರಲ್ಲಿ ನಾವೆಲ್ಲರೂ ಭಾಗಿಗಳಾಗಬೇಕು. ಇಂಥ ಕೆಲಸ ಮಾಡಿದಾಗ ಸಮಾಜದಲ್ಲಿ ನಮಗೆ ಇಂಥ ಒಂದು ಗುರುತರವಾದ ಪ್ರಶಂಸೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ನನ್ನನ್ನ ಕರೆಸಿ ವೇದಿಕೆಯಲ್ಲಿ 4 ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾರೆ. ಶಿಕ್ಷಕ ಮಿತ್ರರೇ ಮತ್ತು ಈ ಊರಿನ ಗ್ರಾಮಸ್ಥರು, ಬಹಳ ಮುಖ್ಯವಾಗಿ ಹನುಮಪ್ಪನವರು ಕಡೆ ಗಳಿಗೆಯಲ್ಲಿ ಅವರು ಬಡ್ತಿಗೋಸ್ಕರ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ರು. ಅವ್ರಿಗೆ ಕರ್ತವ್ಯ ನಿಷ್ಠೆ ಮತ್ತು ನೌಕರರಿಗೆ ಬರ್ತಕ್ಕಂಥ ಬೇಡಿಕೆಗಳೇನಿದೆ ಅದನ್ನ ಈಡೇರಿಸಿಕೊಳ್ಳೋದ್ರಲ್ಲಿ ಅವರು ಸದಾ ನಿರತರಾಗಿರ್ತಾರೆ. ಆ ದಿಶೆಯಲ್ಲಿ ಅವ್ರಿಗೆ 2 ದಿನ ಬೇಲೆಗೊಂಡ್ರಾಗು ಹೇಳ್ದಂಗೆ 2 ದಿನಕ್ಕೆ ಬಡ್ತಿ ಸಿಕ್ತು. ಮುಳಬಾಗಿಲು ತಾಲೂಕಲ್ಲಿ ಹೋಗಿ 29, 30ನೇ ತಾರೀಕು ಬಡ್ತಿ ಕೆಲಸ ಮಾಡಿ ತದನಂತರ ಅವರ ಜೀವನದಲ್ಲಿ ಎಲ್ಲಿ ಗುರುತಿಸಿಕೊಂಡ್ರೋ ಆ ಶಾಲೆ ಈ ಒದಲಿ ಶಾಲೆ. ಈ ಒದಲಿಯಲ್ಲಿ ಅವರು ನಿರಂತರವಾಗಿ ದೇವರಪಲ್ಲಿ ಶಾಲೆಯಲ್ಲಿ ನಿರಂತರವಾಗಿ ಸೇವೆಯನ್ನ ಮಾಡಿ ಇಲ್ಲಿ ಮಕ್ಕಳ ಮತ್ತು ಜನರ ಪ್ರೀತಿಯನ್ನು ಗಳಿಸಲಿ ಕೆಲಸ ಮಾಡಿದಂತವನು. ಎಲ್ಲ ಅವ್ರನ್ನ ದೇವ್ರ ಯಾರು ಕಾಣಲ್ಲ. ಏನ್ ಸಿಗ್ತದೋ ಅವ್ರಿಗೆ ದೀಪಣ, ಏನ್ ಸಿಗ್ತದೋ ಅವ್ರಿಗೆ ನಾವು ಬರೆಯೋಣ ಮಾಡೋಣ ಅಂತಕ್ಕಂಥ ತರಲಿಗೆ ಜಾಸ್ತಿ ಆಗಿ ಮಾಡಿದ್ರೆ ವಿಪರೀತ ರಾಜಕೀಯ ಹೋರಾಗ್ಬಿಟ್ಟು ಇವಾಗ ಅಷ್ಟೊಂದು ಇಲ್ಲ. ಇದ್ದ ಕಾಲದಲ್ಲೂ ಕೂಡ ಇಲ್ಲಿ ಒಂದ್ ಕಡೆ ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಬಹಳಷ್ಟು ಶಿಕ್ಷಕರು ಶ್ರಮ ವಹಿಸ್ತಾರೆ. ಸರ್ಕಾರಿ ಶಾಲೆಗಳಲ್ಲಂತೂ ಏನು ಸವಲತ್ತು ಇಲ್ಲದೆ ಹೋಗ್ಲಿ ಸರ್ಕಾರದಿಂದ. ಇವಾಗ ಸರ್ಕಾರದಿಂದ ನಿಜ ಹೇಳ್ಬೇಕಂತಂದ್ರೆ ಬರೀ ಕಾರ್ಪೊರೇಟ್ ಶಾಲೆಗಳು ಬಿಟ್ರೆ ಸರ್ಕಾರಿ ಶಾಲೆಗಳಿಗೆ ಯಾರು ಸರ್ಕಾರನೇ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಹಾಗಾಗಿ ಎಲ್ಲ ಕಾನ್ವೆಂಟ್ಗಳು ಓಡಾಡ್ತಾರೆ. ಇಂಥದ್ರಲ್ಲೂ ಸಹ ಈಗಲೂ ಶಾಲೆಗಳು ನಡೀತಾವೆ ಅಂದ್ರೆ ಶಿಕ್ಷಕರೇ ಕಾರಣ. ಆದ್ರಿಂದ ಹನುಮಂತಪ್ಪ ಅವರಿಗೆ ದೇವರು ಒಳ್ಳೇದು ಮಾಡಿ ನಿವೃತ್ತಿ ಜೀವನ ಸುಖಕರವಾಗಿ ನೆಮ್ಮದಿಯಾಗಿ ಶಾಂತಿಯಿಂದ ಇರೋದಾಗ್ಲಿ, ಸಮಾಧಾನದಿಂದ ಅವ್ರ ಜೀವನ ನಡೆಸಿಕೊಂಡು ಹೋಗ್ಬೇಕು ಅಂತ ಅವ್ರನ್ನ ಶುಭ ಭಗವಂತನಲ್ಲಿ ಬೆಳೆಕೊಂಡು ಶುಭ ಹಾರೈಸ್ತಾ ನನ್ನನ್ನು ಕರೆಸಿ ನನಗೊಂದು ಅವಕಾಶ ಮಾಡಿಕೊಡೋದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಮಂಜುನಾಥ್ ಅವರೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು, ಕೆಪಿಸಿಸಿ ಸದಸ್ಯರಾದ ಸಂಜಯ್ ರೆಡ್ಡಿ ಅವರೇ, ಗೋವಿಂದ ರೆಡ್ಡಿ ಅವರೇ, ಮಂಗಳಾಥ್ ನಾಗರಾಜ್ ಅವರೇ, ದಯವಿಟ್ಟು ಯಾರು ಅನಿತಾ ಬಳಸಬಾರ್ದು. ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ನಮ್ಮ ಮದುವೆ ಕೊಡ್ತಕ್ಕಂಥ ಅತಿಥಿಯರೇ, ಅಮೃತ ಬಂದಿದೆ,
ಆತ್ಮೀಯ ಶಿಕ್ಷಕ ಸ್ನೇಹಿತರು, ಬಂದಾಗ ನಾವು ಸಾಮಾನ್ಯವಾಗಿ ಹೆಚ್ಚಾಗಿ ಎಲ್ಲೂ ಇದೆಲ್ಲ ಬಂದಿರೋದು ನಮಗೇನು ಸಂತೋಷ. ಯಾಕಂದ್ರೆ ಅವರ ಜೀವನ ನಮಗೆ ಬಹಳ ಚೆನ್ನಾಗಿ ತಿರುಗಿಸಿದ ಹನುಮಂತನವರು. ಅವರು ವಿದ್ಯಾರ್ಥಿ ದಶೆಯಲ್ಲಿ ಮಾಡಿರ್ತಕ್ಕಂಥದ್ದು, ಶಿಕ್ಷಕ ಸಂಘದಲ್ಲಿ ಮಾಡ್ತಕ್ಕಂಥ ಕೆಲಸಗಳು, ಒಂದು ಹೋರಾಟದ ಮನೋಭಾವ ಇರ್ತಕ್ಕಂಥ ಮನುಷ್ಯ, ಬಹಳ ಒಳ್ಳೆಯ ಗುಣ ಇರ್ತಕ್ಕಂಥ ವ್ಯಕ್ತಿ. ಅದಕ್ಕೆ ಸಾಕ್ಷಿ ಏನಂತಂದ್ರೆ ಇದೇ ಊರಲ್ಲಿ 26 ವರ್ಷ ಕೆಲಸ ಮಾಡಿದ್ದಾರೆ. ಒಂದೇ ಊರಲ್ಲಿ ಈಗ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನಾವು ಆಹ್ವಾನಿಸಿದ್ದೇವೆ. ವೇದಿಕೆ ಅಂತಂದ್ರೆ ಅವರು ಶಾಲೆ ಮುಗಿಯೋ ಸಮಯದಲ್ಲಿ ಪ್ರಮೋಷನ್ ತಗೊಂಡ್ರು. ಮತ್ತೆ ಶಾಲೆ ಓಪನ್ಗೆ 30ನೇ ತಾರೀಕು 29-30ನೇ ತಾರೀಕು ರಿಟೈರ್ಡ್ ಆಗಿ ಮನೆಗೆ ಬಂದ್ರು. ಇಂಥ ಸೌಭಾಗ್ಯ ಯಾರಿಗಾದ್ರೂ ಸಿಗೋದಕ್ಕೆ ಅವಕಾಶ ಇದೆಯಾ ಸರ್ಕಾರಿ ಸೇವೆಯಲ್ಲಿ? ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೆ ಅವರನ್ನ ಅದೃಷ್ಟ ಶಿಕ್ಷಕರು ಅಂತ ನಾವು ಭಾವಿಸ್ಕೋಬೇಕಾಗ್ತದೆ. ಅದ್ರ ಜೊತೆಗೆ ಸರ್ಕಾರದಿಂದ ಬರುವಂತ ಒಂದು ಸೌಲಭ್ಯವನ್ನ ಕೂಡ, ಸರ್ಕಾರದಿಂದ ಏನು ಬಡ್ತಿ ಮುಖ್ಯೋಪಾಧ್ಯಾಯರಿಗೆ ಬರುವಂತ ಸೌಲಭ್ಯವನ್ನು ಕೂಡ ಪಡ್ಕೊಳ್ಳೋದ್ರ ಮುಖಾಂತರ, ಮತ್ತೆ ಈ ದಿನಮಾನಗಳಲ್ಲಿ ಸರ್ಕಾರಿ ದೇವರಪಲ್ಲಿ ಗ್ರಾಮದಲ್ಲಿ ಆಚರಣೆ ಮಾಡುವ ಮೂಲಕ ಅವರೆಲ್ಲ ಸನ್ಮಿತ್ರರು, ಸಹೋದರ, ಎಲ್ಲ ಸನ್ಮಿತ್ರ ಶಿಕ್ಷಕ ಬಂಧುಗಳು ಎಲ್ಲ ಆಸೀನರಾಗಿರ್ತಕ್ಕಂಥ ಈ ಸಭೆಯಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಶ್ವೇತಾ ಹನುಮಪ್ಪ ಸರ್ ಅವರೇ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳು ಈಗಾಗಲೇ ಸ್ವಾಗತ ಆಗಿದೆ. ಮತ್ತೊಮ್ಮೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ತಿಳಿಸ್ತಾ, ಇವತ್ತು ಈ ದಿನಮಾನಗಳಲ್ಲಿ ಹನುಮಪ್ಪ ಅವರು ಬಹಳ ಅದೃಷ್ಟವಂತ ವ್ಯಕ್ತಿ ಅಂತ ನಾವೆಲ್ಲ ಕೂಡ ಭಾವಿಸ್ಕೋಬೇಕಾಗ್ತದೆ. ಸಹಕಾರ ಕೊಟ್ಟು ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇರೋದಕ್ಕೆ ನಾನು ಇಷ್ಟು ದೊಡ್ಡ ವ್ಯಕ್ತಿ ಆಗೋದಕ್ಕೆ ಸಹಾಯ ಆಯ್ತು ಅಂತ ಹೇಳ್ತಾ, ಇರ್ತಕ್ಕಂಥ ಮಕ್ಕಳು ಎಲ್ಲರೂ ಕೂಡ ಅಷ್ಟೇ ನಮ್ಮ ಕೈಗೆ ಬಂದಿರ್ತಕ್ಕಂಥ ಮಕ್ಕಳು ಬಡ ಮಕ್ಕಳು. ಆ ಬಡ ವಿದ್ಯಾರ್ಥಿಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಅವರಿಗೆ ಪಾಠ ಪ್ರವಚನಗಳನ್ನು ಮಾಡಿ ಅವರಲ್ಲಿ ಮೌಲ್ಯಗಳನ್ನ ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟರೆ ನಮ್ಮ ಸಮಾಜನೂ ಉದ್ಧಾರ ಆಗುತ್ತೆ, ನಮಗೂ ಕೂಡ ಒಳ್ಳೆ ಗೌರವ ಸಿಗುತ್ತೆ. ಈ ಊರಲ್ಲಿ ನನ್ನ ಕೈಯಿಂದ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಸುಮಾರು ಜನ ಇದ್ದಾರೆ. ಎಲ್ಲರೂ ಕೂಡ ಬೆಂಗಳೂರಲ್ಲೇನೆ ವಾಸ ಮಾಡ್ತಾ ಇದ್ದಾರೆ. ಆ ಬೆಂಗಳೂರಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ ಸುಮಾರು ಜನ. ಈ ರೀತಿ ಇಷ್ಟೊಂದು ಹೆಸರನ್ನ ಪಡೆಯೋದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಈ ದೇವರಪಲ್ಲಿಯನ್ನ ನನ್ನ ಜನ್ಮ ಇರೋ ತನಕ ಮರೆಯಕ್ಕಾಗಲ್ಲ ಅಂತ ಹೇಳ್ತಾ ಈ ಗ್ರಾಮದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ನನಗೆ ಅಷ್ಟೊಂದು ಸಹಕಾರವನ್ನ ನೀಡಿದ್ದಾರೆ ಅನ್ನೋದಕ್ಕೆ ಈ ಒಂದು ಉದಾಹರಣೆ ಅಂತ ಹೇಳ್ತಾರೆ. ಯಾರೇ ಪಕ್ಷ ಭೇದ ಇರ್ಲಿ, ಯಾವುದೇ ಇರ್ಲಿ, ನನಗೆ ಈ ಊರಲ್ಲಿ 26 ವರ್ಷದಲ್ಲಿ ಎದುರು ಜವಾಬ್ ಕೊಟ್ಟವರು ಇಲ್ಲ. ಮೇಷ್ಟು ಯಾಕೆ ಸರ್ ಅಂತ ಪ್ರಶ್ನೆ ಮಾಡ್ತಕ್ಕಂಥವ್ರು ಒಬ್ರು ಸಿಗ್ಲಿ. ಒಂದ್ಸತಿ ಯಾವ್ದೋ ವ್ಯತ್ಯಾಸಗಳು ಬಂದಾಗ ನಮ್ಮ ನಾಯಕಸ್ವಾಮಿ ಇದ್ದಾರೆ, ಇನ್ನ DS ಆರ್ ಅಂತ ಶ್ರೀನಿವಾಸ್ ರೆಡ್ಡಿ ಇದ್ರು, ಅವ್ರೆಲ್ಲರೂ ಕೂಡ ಒಂದ್ಸತಿ ಸಭೆ ಸೇರಿದಾಗ ಹೇಳಿದ್ರು, ಈ ಮೇಷ್ಟ್ರು ಇರೋ ತನಕ ನಾವು ಯಾವುದೇ ರೀತಿಯಲ್ಲಿ ಇಲ್ಲಿ ಶಾಲೆ ಬರೋಷ್ಟಿಲ್ಲ ಕೇಳೋಷ್ಟಿಲ್ಲ ಅಂತ ಹೇಳಿರ್ತಕ್ಕಂಥದ್ದು ಒಂದು ಘಟನೆ ನಡೆದಿತ್ತು. ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ಊರಿನ ಸಹಕಾರ ಬೇಕು. ಆ ಸಹಕಾರ ನನಗೆ ಸಿಕ್ಕಿತ್ತು. ಜೊತೆಗೆ ಸಂಘ ಸಂಸ್ಥೆಗಳಲ್ಲಿ ನಾನು ಬೆಳಿಬೇಕಾದ್ರೆ ನನ್ನ ಜೊತೆಯಲ್ಲೇ ಇದ್ದಂತವ್ರು ರಾಮಾಂಜನೇಗೌಡ ಅಂತ ಒಬ್ಬ ಶಿಕ್ಷಕರಿದ್ರು. ಅವ್ರು ಯಾವಾಗ್ಲೂ ಹೇಳೋರು, ಸುಮ್ಮನೆ ನಾವು ಕರ್ತವ್ಯದ ಸಾಧನೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೂ ನಮ್ಮ ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಪುಣ್ಯದಿಂದನೂ ಏನೋ ಆಗಿದ್ದೀನಿ. ನನಗೆ ಇಷ್ಟು ದಿವಸ ಈ ಒಂದು ದೇವರಪಲ್ಲಿ ಗ್ರಾಮದಲ್ಲಿ 26 ವರ್ಷಗಳ ಕಾಲ ಸೇವೆ ಸಲ್ಲಿಸಲು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಚೂರು ಲೋಪದೋಷ ಇಲ್ಲದಿರ ನಾನು ಕರ್ತವ್ಯ ನಿರ್ವಹಿಸೋದಕ್ಕೆ ಈ ಒಂದು ಊರಿನ ಜನರು ಮಾಡಿರ್ತಕ್ಕಂಥ ಸೇವೆ ಕೆಲಸ ಅಷ್ಟು ಇಷ್ಟು ಸಹಕಾರ ಅಲ್ಲ. ನಾನು ಒಮ್ಮೆ ಯಾರೋ ಒಬ್ಬ ಅಧಿಕಾರಿಗಳಿಗೆ ಬಂದಾಗ ಶಾಲೆಯಲ್ಲಿ ನಾನು ಹೇಳ್ತಾರೆ, ಸರ್ ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡಬೇಕು, ಹೆಸರು ಗಳಿಸಬೇಕು ಅಂತಕ್ಕಂಥದ್ದು ಇರುತ್ತೆ. ಎಲ್ರೂ ಹೇಳಿದ ಹಾಗೆ ನಮ್ದು ತುಂಬಾ ಬಡತನ ಕುಟುಂಬ. ಬಡತನ ಕುಟುಂಬದಲ್ಲಿ ಬೆಳೆದು ಬಂದು
ಈಗ ನಾನು ಇರ್ತಕ್ಕಂತ ಒಂದು ವ್ಯಕ್ತಿತ್ವಕ್ಕೆ ನನ್ನ ಸಮಾಜದಲ್ಲಿ ಗುರುತಿಸ್ತಕ್ಕಂತಹ ಇದಕ್ಕೆ ಹೇಳ್ಬೇಕಂದ್ರೆ ನಮ್ಮ ರೆಡ್ಡಪ್ಪ ಸರ್ ಹೇಳಿದ್ರು, ಭಗವಂತ ನಾಗರಾಜ್ ಸರ್ ಹೇಳಿದ್ರು, ಆಮೇಲೆ ಇತರೆ ಸ್ನೇಹಿತರು ಎಲ್ಲರೂ ಹೇಳಿದ್ರು. ನಾನು ಈಗ ಐಷಾರಾಮಿ ಜೀವನದಲ್ಲಿದ್ದೇನೆ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ನಾನು ಸರ್ಕಾರಿ ಕೆಲಸಕ್ಕೆ ಸೇರೋ ತನಕ ಕೂಡ ನಮ್ಮ ಮನೆಯಲ್ಲಿ ಕರೆಂಟ್ ಇರಲಿಲ್ಲ, ತುಳಿಯೋದಕ್ಕೆ ಒಂದು ಸೈಕಲ್ ಇರಲಿಲ್ಲ. ಅಷ್ಟೊಂದು ಬಡತನದಲ್ಲಿ ಹುಟ್ಟಿ ಬಂದವನು. ಈಗ ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳು, ನಮ್ಮ ಶ್ರೀಮತಿ, ನಾನು ಎಲ್ಲರೂ ಕುಟುಂಬದಲ್ಲಿರ್ತಕ್ಕಂಥ 5 ಜನ ಕೂಡ ಸಂಪಾದನೆ ಮಾಡ್ತಕ್ಕಂಥ ನೌಕರರಾಗಿರ್ತಕ್ಕಂಥದ್ದು ನನ್ನ ವಿಶೇಷವಾಗಿರ್ತಕ್ಕಂಥದ್ದು. ಇದಕ್ಕೆ ಮುದ್ದು ಮಕ್ಕಳಿಗೂ ಹಾಗೂ ನನ್ನ ಒಂದು ವಯೋನಿವೃತ್ತಿ ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲ ನೌಕರ ಬಂಧುಗಳಿಗೂ ಹಾಗೂ ಈ ಒಂದು ಬದಲಿ ಪಂಚಾಯತಿಯ ಕ್ಲಸ್ಟರ್ ಬಂದಿರತಕ್ಕಂತ ಎಲ್ಲ ಶಿಕ್ಷಕಿಯರಿಗೂ ಹಾಗೂ ವಿಶೇಷವಾಗಿ ನಾನು ಇಷ್ಟು ದೊಡ್ಡ ವ್ಯಕ್ತಿ ಆಗೋದಕ್ಕೆ ಕಾರಣಭೂತರಾಗಿರ್ತಕ್ಕಂಥ, ನನಗೆ ವಿದ್ಯೆಯನ್ನ ಹೇಳ್ಕೊಟ್ಟಿರ್ತಕ್ಕಂಥ ನನ್ನ ಗುರು ವರ್ಗದವರು ಜಾಸ್ತಿ ಜನ ಇದ್ದಾರೆ, ಅವರಿಗೆಲ್ಲರಿಗೂ ಸ್ಮರಿಸುತ್ತಾ ಈ ಒಂದು ಹುದ್ದೆಯಲ್ಲಿ ನಾನು ಈ ದಿನ ಇಲ್ಲಿ ನಿಂತ್ಕೊಂಡು ಇಷ್ಟು ಜನ ನನಗೆ ಸನ್ಮಾನ ಮಾಡೋದಕ್ಕೆ ಬಂದಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ಸ್ನೇಹಿತರೆ ಎಲ್ಲರೂ ಕೂಡ ನಾವು ಬದುಕ್ತೀವಿ, ಬಾಳ್ತೀವಿ, ಆದ್ರೆ ದಯವಿಟ್ಟು ಏನಾದ್ರು ತಪ್ಪಾಗಿ ಕ್ಷಮಿಸ್ಬಿಡಿ. ದಯವಿಟ್ಟು ನಮಸ್ಕಾರ ಒಳ್ಳೆಯದಾಗಿ. ಸ್ವಂತಕ್ಕೆ ಸ್ವಲ್ಪ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನೋ ನಿಟ್ಟಿನಲ್ಲಿ ಹುಟ್ಟಿದಾಗ ಉಸಿರು, ಸತ್ತಾಗ ಹೆಸರು, ಇದರ ಮಧ್ಯದ ಜೀವನದಲ್ಲಿ ನಾವು ಸಾಗಿಸ್ತಕ್ಕಂಥ ಹೆಜ್ಜೆ ಮುಂದಿನ ಪೀಳಿಗೆಗೆ ದಾರಿದೀಪವಾಗಬೇಕಂತ ನಿಟ್ಟಿನಲ್ಲಿ ಹಿರಿಯರು ಶುಭ ಸಂದೇಶವನ್ನ ಈ ದಿನದ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ವಿ ಹನುಮಪ್ಪ ಮತ್ತು ಅವರ ಕುಟುಂಬಕ್ಕೆ ಶುಭವನ್ನು ಹರಿಸಿದ್ದಾರೆ. ತಮ್ಮ ಒಂದು ಚಪ್ಪಾಳೆ ಮುಖಾಂತರ ನಾಯಕ ಅವರಿಗೆ ಧನ್ಯವಾದ ಸಲ್ಲಿಸೋದಕ್ಕೆ ಇಷ್ಟಪಡ್ತಾರೆ. ಬಂಧುಗಳೇ, ಕ್ಷೇತ್ರ ರಕ್ಷಣಾಧಿಕಾರಿಗಳ ಕಚೇರಿಯ ಈ ಸೇವೆಗಳಾಗಿರ್ತಕ್ಕಂಥ ಶ್ರೀಯುತ ಕೆ.ಸಿ. ಶ್ರೀನಿವಾಸ್ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಮತ್ತೆ ಅದೇ ರೀತಿ ರಾಜ್ಯ ಪದಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ